ಒಟ್ಟು 3 ತಂಡಗಳು ಪ್ರತ್ಯೇಕವಾಗಿ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಒಂದು ತಂಡ ಐಟಿ ಅಧಿಕಾರಿ ಕುಟುಂಬಸ್ಥರನ್ನ ವಿಚಾರಣೆ ಮಾಡಿದ್ರೆ ಇನ್ನೊಂದು ತಂಡ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ ವಿಚಾರಣೆ ಮಾಡಲಿದೆ. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಅನಾಲಿಸಿಸ್ ಮಾಡಿಕೊಂಡು ಈ ತಂಡ ಕಾರ್ಯನಿರ್ವಹಿಸುತ್ತೆ. ಇನ್ನುಳಿದಂತೆ ರಾಯ್ ಕಚೇರಿಯಲ್ಲಿ ಡೈರಿ ಸೇರಿದಂತೆ ಕೆಲವು ದಾಖಲೆಗಳು ಸಿಕ್ಕಿವೆ. ಈ ಹಿನ್ನೆಲೆ ಪತ್ನಿ ಹಾಗೂ ಮಗನನ್ನ ವಿಚಾರಣೆ ಮಾಡಲಿರೋ ಎಸ್ಐಟಿ ರಾಯ್ ಅವರ ಬರವಣಿಗೆಯ ಕೆಲವು ದಾಖಲೆಗಳನ್ನು ಕೇಳಿದಾರಂತೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಮರಗಳ ಮಾರಣ ಹೋಮ ನಡೆದಿದೆ. ಜೆಸಿಬಿ ಬಳಸಿ ಮರಗಳನ್ನು ಖದೀಮರು ಕಿತ್ತು ಹಾಕಿದ್ದಾರೆ. ಬೆಳಗಾವಿ ತಾಲೂಕಿನ ಬಡಾಲ ಅಂಕಲಗಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಶ್ರೀಗಂಧದ ಮರಗಳು, ಕೌಳಿ, ಸಾಗವಾನಿ ಸೇರಿ ಗಿಡಮೂಲಿಕೆ ಹೊಂದಿರುವ ಲಕ್ಷಾಂತರ ಗಿಡ ಮರಗಳು ನೆಲಸಮ ಆಗಿವೆ. ಇನ್ನು ಕಂದಾಯ ಇಲಾಖೆಗೆ ಸೇರಿದ ಅರಣ್ಯ ಪ್ರದೇಶದಲ್ಲಿ ಮರಗಳನ್ನು ನಾಶ ಮಾಡಲಾಗಿದೆ. ಸೋಲಾರ್ ಪ್ಲಾಂಟ್ ನಡೆಸೋಕೆ 40 ಎಕರೆ ಪ್ರದೇಶವನ್ನು ಲೀಸ್ಗೆ ಕೊಡಲಾಗಿತ್ತು. ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆಯದೆ ಮರಗಳನ್ನು ಕಡಿಯಲಾಗಿದೆ. ಸರ್ಕಾರಿ ಶಾಲೆಯ ಉಳಿವಿಗಾಗಿ ಶಾಲಾ ಮಕ್ಕಳು ಹಾಗೂ ಪೋಷಕರು ಬೀದಿಗಿಳಿದಿದ್ದಾರೆ. ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ವಿರೋಧಿಸಿ ಮೈಸೂರಲ್ಲಿ ಎಐಡಿಎಸ್ಒ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಇನ್ನು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆ ಬಳಸಿ ಸರ್ಕಾರಿ ಶಾಲೆ ಮುಚ್ಚೋಕೆ ಹುನ್ನಾರ ನಡೆಸಲಾಗಿದೆ. 40,000 ಸರ್ಕಾರಿ ಶಾಲೆಗಳನ್ನ ಕೊಲ್ಲುವ ಯೋಜನೆ ಇದು. ಈ ಯೋಜನೆಯನ್ನ ರದ್ದು ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಮುಂದೆ ಹೋಗ್ತಾ ಇದ್ದ ಕಂಟೈನರ್ಗೆ ಹಿಂಬದಿಯಿಂದ ಟಿಪ್ಪರ್ ಡಿಕ್ಕಿಯಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಮೆಣಸಿ ಗೇಟ್ ಬಳಿ ಘಟನೆ ನಡೆದಿದೆ. ಡಿಕ್ಕಿಯ ರಭಸಕ್ಕೆ ರಸ್ತೆಯಲ್ಲೇ ಕಂಟೈನರ್ ಮಗುಚಿ ಬಿದ್ದಿದೆ. ಡಿಕ್ಕಿ ಪರಿಣಾಮ ಟಿಪ್ಪರ್ನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಟಿಪ್ಪರ್ ಮತ್ತು ಕಂಟೈನರ್ ಚಾಲಕನಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮೈಸೂರಲ್ಲಿ ಖಾಸಗಿ ರೆಸಾರ್ಟ್ ಮಾಲೀಕರ ನಿರ್ಲಕ್ಷ್ಯದಿಂದಾಗಿ ಕಾಡು ಪ್ರಾಣಿಗಳಿಗೆ ಸಂಕಷ್ಟ ಎದುರಾಗಿದೆ. ರಾಷ್ಟ್ರೀಯ ಉದ್ಯಾನವನಗಳಾದ ಬಂಡೀಪುರ, ನಾಗರಹೊಳೆಯಲ್ಲಿ ರೆಸಾರ್ಟ್ ಮಾಲೀಕರು ಕಸ ತಂದು ಸುರಿತಾ ಇದ್ದಾರೆ. ಇದರಿಂದಾಗಿ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಹಾನಿಯಾಗ್ತಾ ಇದೆ. ಜಿಂಕೆಯೊಂದು ಪ್ಲಾಸ್ಟಿಕ್ ಹಚ್ಕೊಂಡು ಓಡಾಡ್ತಾ ಇರೋ ಫೋಟೋ ವೈರಲ್ ಆಗಿದೆ. ಇಷ್ಟಾದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದಲ್ಲಿ ಅಲೆಮಾರಿ ಜನಾಂಗದ ಸುಡುಗಾಡು ಸಿದ್ಧರು ಅತಂತ್ರರಾಗಿದ್ದಾರೆ. ಸುಮಾರು 100 ಕುಟುಂಬಗಳಿಗೆ ದಶಕಗಳಿಂದಲೂ ಮೂಲಭೂತ ಸೌಲಭ್ಯ ಸಿಕ್ಕಿಲ್ಲ. ಸೂರು, ಶುದ್ಧ ಕುಡಿಯೋ ನೀರು, ವಿದ್ಯುತ್ ಸಂಪರ್ಕದಿಂದ ಸುಡುಗಾಡು ಸಿದ್ಧರು ವಂಚಿತರಾಗಿದ್ದಾರೆ. ಇನ್ನು ಜಾಗದ ಹಕ್ಕುಪತ್ರ ನಮಗೆ ಕೊಟ್ಟು ಮನೆ ಕಟ್ಸ್ಕೊಡಿ ಅಂತ ಸರ್ಕಾರಕ್ಕೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮೈಸೂರು ಜಿಲ್ಲೆಯ ಬೆಳಗಾನಹಳ್ಳಿಯ ಅಂಗನವಾಡಿ ರಿಪೇರಿಯಾದರೂ ಉದ್ಘಾಟನೆ ಭಾಗ್ಯ ಮಾತ್ರ ಕೂಡಿ ಬಂದಿಲ್ಲ. ಹೆಚ್ಡಿಕೋಟೆ ತಾಲೂಕಿನ ಬೆಳಗಾನಹಳ್ಳಿಯಲ್ಲಿರೋ ಈ ಅಂಗನವಾಡಿಯಲ್ಲಿ 25ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಅಂಗನವಾಡಿ ಕಟ್ಟಡದ ರಿಪೇರಿ ಹಿನ್ನೆಲೆ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗಿತ್ತು. ಆದರೆ ಈಗ ಅಂಗನವಾಡಿ ರಿಪೇರಿ ಮುಗಿದಿದ್ದು ಉದ್ಘಾಟನೆಗೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಕೂಡಲೇ ಅಂಗನವಾಡಿ ಉದ್ಘಾಟನೆ ಮಾಡಿ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿಗಾಗಿ ಉತ್ಖನನ ಮಾಡಲಾಗ್ತಿದೆ. ಕಳೆದ 15 ದಿನಗಳಿಂದ ಉತ್ಖನನ ಮಾಡಲಾಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂಭಾಗದ 35ಕ್ಕೂ ಹೆಚ್ಚು ಸಿಬ್ಬಂದಿ ಉತ್ಖನನ ನಡೆಸುತ್ತಿದ್ದಾರೆ. ಈವರೆಗೆ ಒಟ್ಟು 50 ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿದ್ದು ಇಂದು ಕೂಡ ಹಳೆ ಕಾಲದ ಅವಶೇಷಗಳು ಸಿಗುವಂತಹ ನಿರೀಕ್ಷೆ ಇದೆ. ತನ್ನ ವಿವಾಹ ಆಮಂತ್ರಣ ಪತ್ರಿಕೆಯಲ್ಲಿ ಕಾನೂನು ಅರಿವು ಮೂಡಿಸೋಕೆ ಮುಂದಾದ ಪೊಲೀಸ್ ಸಿಬ್ಬಂದಿಯ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ರಾಯಚೂರಿನ ಮುದಗಲ್ ನಿವಾಸಿಯಾಗಿರುವಂತಹ ಸುರೇಶ್ ಫೆಬ್ರವರಿ 8ರಂದು ಹಸೆಮಣೆ ಏರಲಿದ್ದಾರೆ. ತಮ್ಮ ವಿವಾಹ ಆಮಂತ್ರಣ ಪತ್ರಿಕೆಯಲ್ಲಿ ರಾಯಚೂರು ಜಿಲ್ಲಾ ಪೊಲೀಸರು ನಿಮ್ಮ ಸುರಕ್ಷತೆ ನಮ್ಮ ಸುಭದ್ರತೆ ಶೀರ್ಷಿಕೆ ಅಡಿಯಲ್ಲಿ ಕೆಲವೊಂದು ಕಾನೂನು ಅರಿವನ್ನು ಮೂಡಿಸಿದ್ದಾರೆ. ಇದೀಗ ಆಮಂತ್ರಣ ಪತ್ರಿಕೆ ವೈರಲ್ ಆಗಿದೆ. ಅಂದಹಾಗೆ ಸುರೇಶ್ ಮಸ್ಕಿ ಠಾಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನದಿ ಹೊಳೆಗಳನ್ನು ದಾಟೋಕೆ ವಿವಿಧ ಮಾದರಿಯಲ್ಲಿ ಸೇತುವೆಗಳನ್ನು ನಿರ್ಮಿಸೋದನ್ನು ನೋಡಿರ್ತೀವಿ. ಆದರೆ ದಕ್ಷಿಣ ಕನ್ನಡದ ಅಡ್ಯಾರ್ ಕಣ್ಣೂರಲ್ಲಿ ನಿರ್ಮಿಸಿರುವ ಈ ಸೇತುವೆ ಮಾತ್ರ ವಿಶೇಷವಾಗಿದೆ. ಅಡ್ಯಾರ್ ಕಣ್ಣೂರಿನ ಹಜರತ್ ಯೂಸುಫ್ ಸಿದ್ದಿಕ್ ವಲಿಯಲ್ಲಾಹ್ ದರ್ಗಾದ ಅಧೀನದಲ್ಲಿರುವ ನಡುಪಳ್ಳಿ ದರ್ಗಾದಲ್ಲಿ ವರ್ಷಂಪ್ರತಿ ಉರೂಜ್ ನಡೆಯುತ್ತೆ. ನದಿ ಮಧ್ಯದಲ್ಲಿರೋ ದರ್ಗಾಗೆ ತೆರಳೋಕೆ ದೋಣಿಯನ್ನೇ ನದಿಗೆ ಅಡ್ಡಲಾಗಿ ಇರಿಸಿ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಸುಮಾರು 52 ಬೋಟ್ಗಳನ್ನು ಒತ್ತೊತ್ತಾಗಿ ಇರಿಸಿ ಲಂಗರು ಕಟ್ಟಿ ಸೇತುವೆ ನಿರ್ಮಿಸಿ ದೋಣಿಯ ಮೇಲೆ ಹಲಗೆಗಳನ್ನು ನೆಟ್ ಬೋಲ್ಟ್ಗಳಿಂದ ಬಿಗಿದು ಸೇತುವೆಯಂತೆ ಮಾಡಲಾಗಿದೆ. ಮಂಗಳೂರು ನಗರದ ಕದ್ರಿಯಲ್ಲಿರುವಂತಹ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಶಿಕ್ಷಣ ಸಂಸ್ಥೆ ಸ್ವಾಯತ್ತ ಸ್ಥಾನಮಾನ ದೊರಕಿದೆ. ಅಮೃತ ಮಹೋತ್ಸವದ ಸಂಭ್ರಮದಲ್ಲಿರುವ ಕೆಪಿಟಿ ಇದೀಗ ಸ್ವಾಯತ್ತತೆಗೆ ಪಡೆದ ದೇಶದ ಪ್ರಥಮ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ರಾಜ್ಯದ 2ನೇ ಅತಿ ದೊಡ್ಡ ಪಾಲಿಟೆಕ್ನಿಕ್ ಕಾಲೇಜು ಅನ್ನೋ ಹೆಗ್ಗಳಿಕೆಗೆ ಕೆಪಿಟಿಗೆ ಸಿಕ್ಕಿದೆ.
ಶಿವಮೊಗ್ಗದ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ಸಂಜೆ ಭವ್ಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ನಡೆದಿದೆ. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವೇದ ಘೋಷಗಳ ನಡುವೆ ಅದ್ಧೂರಿಯಾಗಿ ರಥವನ್ನು ಎಳೆಯಲಾಯಿತು. ಇನ್ನು ರಥೋತ್ಸವದಲ್ಲಿ ಶಾಸಕ ಚನ್ನಬಸಪ್ಪ ಕೂಡ ಭಾಗಿಯಾಗಿದ್ದರು. ಚಿತ್ರದುರ್ಗವನ್ನು ವೀಕ್ಷಿಸೋಕೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮದ ಅಭಿವೃದ್ಧಿ ನಿಗಮ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ 1 ದಿನದ ಪ್ರವಾಸದ ಪ್ಯಾಕೇಜ್ ಅನ್ನು ಪ್ರಾರಂಭಿಸಿದೆ. ಕೆಎಸ್ಟಿಡಿಸಿ ವತಿಯಿಂದ ಪ್ರತಿ ವಾರ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ 1 ದಿನದ ಪ್ರವಾಸ ಪ್ಯಾಕೇಜ್ ಅನ್ನು ಲಭ್ಯಗೊಳಿಸಲಾಗಿದೆ. ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಇದುವರೆಗೂ ಸುಮಾರು 7 ಟ್ರಿಪ್ ಪ್ರವಾಸವನ್ನು ಪೂರ್ಣಗೊಳಿಸಿದ್ದು, ಪ್ರವಾಸಿಗರಿಂದ ಉತ್ತಮ ಪ್ರತಿಕ್ರಿಯೆಯೂ ವ್ಯಕ್ತವಾಗಿದೆ. ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದೆ. ಕೌಶಲ್ಯ ಅಭಿವೃದ್ಧಿ ಇಲಾಖೆ ವಿಜಯಪುರ ಜಿಲ್ಲಾಡಳಿತ ಸಹಯೋಗದೊಂದಿಗೆ ಮೇಳ ಆಯೋಜನೆ ಮಾಡಲಾಗಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 9,609 ಉದ್ಯೋಗಾಕಾಂಕ್ಷಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳು. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕೇಂದ್ರದ ಯೋಜನೆ ಬಗ್ಗೆ ಸುಳ್ಳು ಸುದ್ದಿ ಹರಡುತ್ತಿದ್ದಾರೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ದೂರು ನೀಡಲಾಗಿದೆ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯ ಎಸ್ಪಿ ಕಚೇರಿಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸುಳ್ಳು ಸುದ್ದಿ ಪ್ರಕಟಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ತಕ್ಷಣವೇ ಸಮಗ್ರ ತನಿಖೆ ನಡೆಸಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕ್ರಮ ವಹಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಬಜೆಟ್ ಉಪ್ಪು ಖಾರ ಇಲ್ಲದ ಊಟದಂತೆ ಅಂತ ಸಂಸದ ಶ್ರೇಯಸ್ ಪಟೇಲ್ ವ್ಯಂಗ್ಯ ಆಡಿದ್ದಾರೆ. ದೆಹಲಿಯಲ್ಲಿ ಮಾತಾಡಿದ ಅವರು, ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿಬಿಟ್ಟಿದೆ. ಎನ್ಡಿಎ ಮೈತ್ರಿಯಲ್ಲಿರೋದ್ರಿಂದ ಬಜೆಟ್ನಲ್ಲಿ ಜಿಲ್ಲೆಗೆ ವಿಶೇಷ ಯೋಜನೆಗಳು ಘೋಷಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಕೇಂದ್ರದಿಂದ ಮಲತಾಯಿ ಧೋರಣೆ ಈ ವರ್ಷವೂ ಮುಂದುವರೆದಿದೆ. ಉಪ್ಪು ಖಾರ ಇಲ್ಲದ ಸಪ್ಪೆ ಬಜೆಟ್ ಇದು ಅಂತ ಹೇಳಿದ್ದಾರೆ. 3 ದಿನ ವಿಸ್ತರಣೆಯಾಗಿದ್ದ ಜಂಟಿ ಅಧಿವೇಶನ ಇವತ್ತು ಆರಂಭವಾಗಿದೆ. ರಾಜ್ಯಪಾಲರ ಭಾಷಣಕ್ಕೆ ಸಿಎಂ ಉತ್ತರ ನೀಡೋದರ ಜೊತೆಗೆ ಕೇಂದ್ರದ ಬಜೆಟ್ ಬಗ್ಗೆಯೂ ಇವತ್ತು ಸಿಎಂ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಅನುದಾನ ತಾರತಮ್ಯದ ಬಗ್ಗೆ ಸಿಎಂ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಸದನದಲ್ಲಿ ಇವತ್ತು ಟ್ಯಾಕ್ಸ್ ಟೆರರಿಸಂ ಪ್ರಕರಣ ಗದ್ದಲ ಎಬ್ಬಿಸುವ ಸಾಧ್ಯತೆ ಇದೆ. ಸುಸೈಡ್ ಮಾಡಿಕೊಂಡ ಸಿಜೆ ರಾಯ್ ಪ್ರಕರಣವನ್ನೇ ಇಟ್ಕೊಂಡು ಗದ್ದಲ ಎಬ್ಬಿಸೋ ಸಾಧ್ಯತೆ ಇದೆ. ಐಟಿ ಇಡಿ ದುರುಪಯೋಗ ಮಾಡಿಕೊಳ್ಳೋ ಬಗ್ಗೆ ಕಾಂಗ್ರೆಸ್ ಆರೋಪ ಮಾಡ್ತಾ ಇದ್ದು, ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಇವತ್ತು ಮುಗಿಬೀಳೋ ಸಾಧ್ಯತೆ ಇದೆ. ಕೊಟ್ಟೂರಿನಲ್ಲಿ ನಡೆದ ತ್ರಿವಳಿ ಕೊಲೆ ಸಂಬಂಧ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿನಿಂದ ವಿಜಯನಗರ ಪೊಲೀಸರಿಗೆ ಇವತ್ತು ನಾಳೆಯೊಳಗೆ ಪ್ರಕರಣ ಹಸ್ತಾಂತರವಾಗುವಂತಹ ಸಾಧ್ಯತೆ ಇದೆ. ತಿಲಕ್ ನಗರ ಠಾಣಾ ಪಿಐ ವಿಶ್ವನಾಥ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಇನ್ನು ಮರಣೋತ್ತರ ಪರೀಕ್ಷಾ ವರದಿಗೆ ಪೊಲೀಸರು ಕಾಯ್ತಾ ಇದ್ದು, ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ನರಹಂತಕನ ಬಣ್ಣ ಬಯಲಾಗಲಿದೆ. ಟ್ರಿಪಲ್ ಮರ್ಡರ್ ಕೊಲೆ ಕೇಸ್ನ ಆರೋಪಿ ಅಕ್ಷಯ್ ಪೊಲೀಸರ ಮುಂದೆ ಸುಳ್ಳು ಹೇಳಿಕೆ ಕೊಟ್ಟಿರಾನ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಚಟಕ್ಕೆ ಅಕ್ಷಯ್ ಬಿದ್ದಿದ್ನ ಅನ್ನೋ ಅನುಮಾನ ಮೂಡಿದೆ. ಹಣದ ವಿಚಾರವಾಗಿ ಕೊಲೆ ಮಾಡಿದಾನೆ ಅಂತ ಹೇಳಲಾಗಿದ್ದು, ತಮ್ಮ ಮನೆ ಮಾರಾಟದಿಂದ ಬಂದಿದ್ದ ಹಣವನ್ನು ಅಕ್ಷಯ್ ತಂದೆ ಮಗಳ ವಿದ್ಯಾಭ್ಯಾಸ ಹಾಗೂ ಮದುವೆಗೆ ಅಂತ ಎತ್ತಿಟ್ಟಿದ್ರಂತೆ. ಈ ಹಣಕ್ಕಾಗಿ ಅಕ್ಷಯ್ ತಂದೆ ಜೊತೆ ಜಗಳ ಮಾಡಿಕೊಂಡು ಕೊಲೆ ಮಾಡಿದಾನೆ ಅಂತ ಹೇಳಲಾಗಿದೆ. ಕ್ಯಾನಿಸಂದ್ರದ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಸ್ಕೂಲ್ ಆಡಳಿತಾಧಿಕಾರಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ನೋಂದಣಿ ಮಾಡಿರೋ ಆರೋಪ ಕೇಳಿಬಂದಿದೆ. ಯಾವುದೋ ಹೆಸರಲ್ಲಿ ನೋಂದಣಿ ಮಾಡಿಸಿಕೊಂಡು ಇನ್ಯಾವುದೋ ಹೆಸರಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ. ನೋಂದಣಿಯಾದ ಹೆಸರಲ್ಲಿ ಶಾಲೆ ಶುಲ್ಕದ ರಸೀದಿಯನ್ನು ಕೊಡದೆ ಮೋಸ ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಇನ್ನು ಶಿಕ್ಷಣ ಇಲಾಖೆ ಅಧಿಕಾರಿ ಗೋವಿಂದಪ್ಪ ಕೊಟ್ಟಿರೋ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ಪೊಲೀಸ್ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಠಾಣೆಗಳಲ್ಲಿ ಉತ್ತಮ ವರ್ತನೆ ತೋರಿದ ರೌಡಿಗಳನ್ನು ರೌಡಿ ಲಿಸ್ಟ್ನಿಂದ ತೆಗೆಯುವುದಾಗಿ ಕೆಜಿಎಫ್ನ ಎಸ್ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಉತ್ತಮ ನಡವಳಿಕೆ ತೋರಿದ 180 ಮಂದಿಯನ್ನು ರೌಡಿ ಪಟ್ಟಿಯಿಂದ ಕೈ ಬಿಡೋಕೆ ನಿರ್ಧರಿಸಲಾಗಿದೆ ಅಂತಂದರು. ಜಮ್ಮು ಮತ್ತು ಕಾಶ್ಮೀರದ ಹಂಚಿವೇರಾ ಬಳಿ ಬೆಳ್ಳಂಬೆಳಗ್ಗೆ ಭೂಕಂಪನ ಸಂಭವಿಸಿದೆ. ಶ್ರೀನಗರದಿಂದ 73 ಕಿಲೋಮೀಟರ್ ದೂರದಲ್ಲಿರುವಂತಹ ಹಂಚಿವೇರಾ ಬಳಿ ಭೂಕಂಪನ ಸಂಭವಿಸಿದ್ದು, ರೆಕ್ಟರ್ ಮಾಪನದಲ್ಲಿ 4.8ರಷ್ಟು ತೀವ್ರತೆ ದಾಖಲಾಗಿದೆ. ಭಾರತ ಇರಾನ್ ಬದಲಿಗೆ ಮುಂದೆ ವೆನಿಜುವೆಲಾದಿಂದ ತೈಲ ಖರೀದಿಸುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ವಾಷಿಂಗ್ಟನ್ನಲ್ಲಿ ಮಾತನಾಡಿದ ಅವರು, ಚೈನಾದೊಂದಿಗೆ ತೈಲ ಒಪ್ಪಂದವನ್ನು ನಾವು ಸ್ವಾಗತಿಸ್ತೀವಿ, ಅದರಿಂದ ಹೆಚ್ಚಿನ ಲಾಭ ಗಳಿಸಬಹುದು. ನಾವು ಈಗಾಗಲೇ ಒಪ್ಪಂದ ಮಾಡಿಕೊಂಡಿದ್ದು ಭಾರತ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಫೆಬ್ರವರಿ 7ರಿಂದ ಆರಂಭವಾಗಲಿರುವಂತಹ ಟಿ20 ವಿಶ್ವಕಪ್ನಲ್ಲಿ ಭಾಗವಹಿಸೋಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಒಪ್ಪಿಗೆ ಸೂಚಿಸಿದೆ. ಆದರೆ ಫೆಬ್ರವರಿ 15ರಂದು ಭಾರತದ ವಿರುದ್ಧ ನಿಗದಿಯಾಗಿರುವಂತಹ ಪಂದ್ಯದಲ್ಲಿ ಆಟವಾಡಲ್ಲ ಅಂತ ಪಾಕ್ ಸರ್ಕಾರ ತಿಳಿಸಿದೆ.
ಅಂಡರ್ 19 ವಿಶ್ವಕಪ್ನ ಸೂಪರ್ 6 ಹಂತದಲ್ಲಿ ಪಾಕಿಸ್ತಾನ ತಂಡವನ್ನು ಸೋಲಿಸುವ ಮೂಲಕ ಭಾರತ ತಂಡ ಸೆಮೀಸ್ಗೆ ಲಗ್ಗೆಯಿಟ್ಟಿದೆ. ಪಾಕಿಸ್ತಾನ ವಿರುದ್ಧ ಭಾರತ ಯುವ ಪಡೆ 58 ರನ್ಗಳಿಂದ ಗೆಲುವು ಸಾಧಿಸಿದೆ. ಸುದೀಪ್ ನೇತೃತ್ವದ ಕರ್ನಾಟಕ ಬುಲ್ಡೋಜರ್ಸ್ ತಂಡವು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ 2026 ಭರ್ಜರಿ ಗೆಲುವನ್ನು ಸಾಧಿಸಿದೆ. ಬಂಗಾಳದ ವಿರುದ್ಧ ನಡೆದ ಫೈನಲ್ನಲ್ಲಿ ಸುದೀಪ್ ಅವರ ತಂಡ ಅದ್ಭುತ ಪ್ರದರ್ಶನ ನೀಡಿ ಗೆಲುವು ಸಾಧಿಸಿದೆ. 3 ಬಾರಿ ಗ್ರಾಮಿ ಪ್ರಶಸ್ತಿ ವಿಜೇತ ಭಾರತೀಯ ಮೂಲದ ರಿಕಿ ಕೇಸ್ ಇದೀಗ ಮತ್ತೆ ನಾಮನಿರ್ದೇಶಕರಾಗಿದ್ದಾರೆ. 2025ರ ಗ್ರಾಮಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ರಿಕಿ ಕೇಸ್ ಅವರು ಅದ್ಧೂರಿಯಾಗಿ ಕಾಣಿಸಿಕೊಂಡಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸೋ ಉಡುಪುಗಳಲ್ಲಿ ಗ್ರಾಮಿ ಇವೆಂಟ್ನಲ್ಲಿ ರಿಕಿ ಕೇಜ್ ಕಾಣಿಸಿಕೊಂಡಿದ್ದಾರೆ. ಇನ್ನು ಲಾಸ್ ಏಂಜಲೀಸ್ನಲ್ಲಿ ರಿಕಿ ರಿಯೂನಿಯನ್ ಪಾರ್ಟಿಯನ್ನು ಆಯೋಜನೆ ಮಾಡಿದರು. ನಟ ವಿನಯ್ ರಾಜ್ಕುಮಾರ್ ಹುಬ್ಬಳ್ಳಿಗೆ ಆಗಮಿಸಿದ್ರು. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಸಂಘದಿಂದ ಹಾಗೂ ಯುವ ಕರ್ನಾಟಕ ವೇದಿಕೆಯಿಂದ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳಲಾಯಿತು. ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಠಪತಿಯವರು ವಿನಯ್ ರಾಜ್ಕುಮಾರ್ ಅವರನ್ನ ಸನ್ಮಾನಿಸಿ ಗೌರವಿಸಿದರು. ಪ್ರಪಂಚದ ನಾನಾ ದೇಶಗಳ ಸಿನಿಮಾಗಳನ್ನು ಒಂದೇ ವೇದಿಕೆಯಲ್ಲಿ ನೋಡೋ ಅವಕಾಶ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಮೂಲಕ ಸಿಗ್ತಾ ಇದೆ. ಲೂಲು ಮಾಲ್, ಸುಚಿತ್ರಾ ಫಿಲ್ಮ್ ಸೊಸೈಟಿ, ಕಲಾವಿದರ ಸಂಘದಲ್ಲಿ ನಡೀತಾ ಇರುವಂತಹ ಚಿತ್ರೋತ್ಸವದಲ್ಲಿ ಚಿತ್ರ ಪ್ರೇಮಿಗಳು ಉತ್ಸಾಹದಿಂದ ಪಾಲ್ಗೊಳ್ತಿದ್ದಾರೆ.